ಆಪ್ಕಿ ಅದಾಲತ್ನಲ್ಲಿ ಗಾಯಕ ಅನೂಪ್ ಜಲೋಟಾ ಮೇಲಿರುವ ಆರೋಪವೆಂದರೆ ಇವರು ತಮ್ಮ ಫ್ಯಾನ್ಸಿಗೆ ಮೋಸ ಮಾಡಿದ್ದಾರೆ ಎಂಬುದು. ಅನೂಪ್ ಅವರೇ, ನಿಮ್ಮ ಬಗ್ಗೆ ನಿಮ್ಮ ಫ್ಯಾನ್ಗಳಿಗೆ ಗೊತ್ತಿದೆ. ನೀವು ಭಜನೆ ಹಾಡಿದ್ರಿ, ಮೀರಾ ಹೋಗಯಿ ಮಗನ್. ನೀವು ಹಾಡ್ತೀರಿ, ಜಗಮೇ ಸುಂದರ್ ಹೇ ದೋ ನಾಮ್, ಚಾಹೆ ಕೃಷ್ಣ ಕಹೋ ಯಾ ರಾಮ್. ನೀವು ಹಾಡ್ತೀರಿ, ಆಂಖ್ ವೋ ಜೋ ಶಾಮ್ ಕಾ ವರ್ಣನ್ ಕಿಯಾ ಕರೆ, ಹೇ ಶೀಶ್ ವೋ ಜೋ ಪ್ರಭು ಚರಣ್ ಮೇ ವಂದನ್ ಕಿಯಾ ಕರೆ. ಹೌದು. ಆದ್ರೆ ನೋಡಿ, ನೀವು ಜಸ್ಲಿನ್ನ ಕಡೆಗೆ ನಿಮ್ಮ ಒಲವನ್ನ ತೋರಿಸ್ದಾಗ ನೀವ್ ಹೇಳ್ತೀರಿ ಇದು ಸುಳ್ಳು ಸ್ಟೋರಿ ಅಂತ. ಮತ್ತೆ ಈ ಸುಳ್ಳು ಲವ್ ಸ್ಟೋರಿ ಬಗ್ಗೆ ಮಾತುಕತೆ ಆದಾಗ ನಿಮ್ಮ ಫ್ಯಾನ್ಸ್ಗೆ ತುಂಬಾನೇ ದುಃಖ ಆಗಿರ್ಬೇಕಲ್ಲ? ಫ್ಯಾನ್ಸ್ಗಳ್ಗೆ ಯಾಕೆ ದುಃಖ ಆಯ್ತು? ನಾವು ಅಲ್ಲಿ ನಿಮ್ಗಳನ್ನ ಎಂಟರ್ಟೈನ್ ಮಾಡಿಲ್ವಾ ಹೇಳಿ? ನೋಡಿ, ನೀವ್ ಹೇಳ್ತಾ ಇದ್ದೀರಾ ನೀವು ಈ ಅವಕಾಶವನ್ನ ಬಳಸ್ಕೊಂಡಿದ್ದು ಜಸ್ಲಿನ್ನ ಫೇಮಸ್ ಮಾಡೋದಕ್ಕೆ ಅಂತ. ನೋಡಿ, ನಾನು ಖಂಡಿತ ಅವಳಿಗೆ ಹೇಳಿದ್ದೆ, ನೀನು ನನ್ನ ಜೊತೆ ಬಂದ್ರೆ ನಿನಗೆ ಹೆಸರು ಬರುತ್ತೆ ಅಂತ. ಮತ್ತದಾಯ್ತು. ಯಾಕೆ ಅಂದ್ರೆ ಅವಳೇ ನನ್ನನ್ನು ಅಪ್ರೋಚ್ ಮಾಡಿದ್ದು, ನಾನು ಅವಳನ್ನ ಅಪ್ರೋಚ್ ಮಾಡಿರ್ಲಿಲ್ಲ. ಜಸ್ಲಿನ್ ಮತ್ತೆ ಜಸ್ಲಿನ್ ಫಾದರೇ ನನ್ನನ್ನು ಅಪ್ರೋಚ್ ಮಾಡಿದ್ದು, ನೀವು ಬನ್ನಿ, ಇದರಿಂದ ಜಸ್ಲಿನ್ಗೆ ತುಂಬಾ ಲಾಭ ಆಗುತ್ತೆ. ಮತ್ತೆ ಅದು ಲಾಭ ಆಯ್ತು. ಇಡೀ ಪ್ರಪಂಚಕ್ಕೆ ಗೊತ್ತು ಅವಳಿಗೆ ಲಾಭ ಆಯಿತು ಅಂತ. ಮತ್ತೆ ಇದರಿಂದ ನನಗೆ ನಷ್ಟ ಆಯಿತು ಅಂತ ನೀವುಗಳು ಅನ್ಕೋತಾ ಇದ್ರೆ, ನಾನು ನಿಜ ಹೇಳ್ತೀನಿ ಕೇಳಿ, ಏನೂ ನಷ್ಟ ಆಗಿಲ್ಲ. ಜನ ನನ್ನ ಸಂಗೀತನ, ನೀವು ನನ್ನ ಸಂಗೀತದ ಬಗ್ಗೆ ಯೋಚಿಸಿ, ಸಂಗೀತ ಕೇಳಿ. ಇದೇ ಸಂಗೀತನ ನೀವು ನಾಳೆ ಮಾಧುರ್ಯದ ಜೊತೆ ಕೇಳ್ತೀರಾ, ನಿಮ್ಗೆ ಇಷ್ಟ ಆಗುತ್ತೆ. ನೋಡಿ, ಅವರ ತಂದೆ ಏನ್ ಹೇಳ್ತಾ ಇದ್ರು ಅಂತಂದ್ರೆ, ಅವರು ಬಿಗ್ ಬಾಸಿಗೆ ಹೋಗ್ತಾರೆ, ಗುರು ಶಿಷ್ಯರು ಹೋಗ್ತಾರೆ, ಅಲ್ಲಿ ರಿಹರ್ಸ್ ಮಾಡ್ತಾರೆ, ಅಲ್ಲಿ ಹಾಡ್ ಹಾಡ್ತಾರೆ. ಆದ್ರೆ ಅಲ್ಲಿ ಆಗಿದ್ದೇ ಬೇರೆ ಅಲ್ವಾ? ಹಾಡಿದ್ವಲ್ಲ? ಇಲ್ಲ, ಆ ಥರದ್ದೇನೂ ಮಾಡ್ಲಿಲ್ಲ. ನಾವು ಹಾಡಾಡ್ದ್ವಿ. ನಾವಲ್ಲಿ ರಿಜಾಜೆ ಮಾಡಿದ್ದು. ಅಲ್ಲ, ಕೆನ್ನೆ ಮೇಲೆ ಹಾಡ್ ಹಾಡಿದ್ರ? ಅಲ್ಲ, ಒಂದ್ ವೇಳೆ ಅವಳು ಬಂದು ಇಲ್ಲಿ ಕೊಟ್ರೆ ಇನ್ನೊಂದು ಖಾಲಿ ಇದೆ. ಆಗ ನಾನು ಹೇಳ್ದೆ, ಇಲ್ಲಿ ಯಾರು ಬರ್ತೀರಾ ಅಂತ. ಇದೆಲ್ಲ ತಮಾಷೆಯಾಗಿ ನಡೀತಾ ಇತ್ತು. ಮತ್ತೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕ್ರಿಯೇಟ್ ಮಾಡೋ ಪ್ರಯತ್ನ ಆಗಿತ್ತು ಅದು. ಮತ್ತೆ ಅದಾಯ್ತು, ಅಲ್ಲಿಗೆ ವಿಷಯ ನೋಡಿ, ಮುಗೀತು. ಗಾಲಿಬ್ ಅವ್ರು ಹೇಳಿದ್ದಾರೆ, ಯೇ ಇಶ್ಕ್ ನಹಿ ಆಸಾನ್, ಬಸ್ ಇತನಾ ಸಮಜ್ ಲೀಜಿಯೇ ಕೆ ಆಗ್ ಕಾ ದರಿಯಾ ಹೈ ಔರ್ ಕೂದ್ ಕೆ ಜಾನಾ ಹೈ. ಈಗ ಇದ್ರ ಮೇಲೆ ನಾನು ನಿಮ್ಗೆ ಬೇರೆ ಒಂದು ಕೇಳಿಸ್ಲಾ? जिंदगी से बड़ी सजा ही नहीं, जिंदगी से बड़ी सजा ही नहीं, और क्या जुर्म है पता ही नहीं, जिंदगी से. ಹಾಗೆ ಇನ್ನೊಂದು ನನ್ನ ಕಡೆಯಿಂದ, चाहे सोने के फ्रेम में जड़ दो, चाहे सोने के फ्रेम में जड़ दो, आईना झूठ बोलता ही नहीं, आईना झूठ बोलता ही नहीं, और क्या जुर्म है पता ही नहीं, जिंदगी से बड़ी सजा ही नहीं. ಈಗ ಅಪರಾಧ ಏನು ಅಂತ ನಾನು ಹೇಳಿ. ಯಾವ ಜಸ್ಲಿನ್ ಬಗ್ಗೆ ನೀವು ಮಾತಾಡ್ತಾ ಇದ್ದೀರೋ, ಯಾರಿಂದಾಗಿ ನಿಮ್ಮ ಫ್ಯಾನ್ಸ್ಗೆ ನಿರಾಶೆ ಆಗಿಲ್ಲ ಅಂತ ಹೇಳ್ತಾ ಇದ್ದೀರೋ, ನಿಮ್ಮ ಹೆಸರು ಹಾಳಾಗಿಲ್ಲ ಅಂತಿದ್ದೀರೋ, 2013ರಲ್ಲಿ ಒಂದು ಸಿನಿಮಾ ಮಾಡ್ತಾರೆ. ಆ ಸಿನಿಮಾದ ಹೆಸರು ಡರ್ಟಿ ರಿಲೇಷನ್. ಇದು ಆಲ್ಮೋಸ್ಟ್ ಸಾಫ್ಟ್ ಪೋರ್ನ್ ಅಂತ ಒಂದು ಅಡಲ್ಟ್ ಸಿನಿಮಾ. ಅವ್ರ ತಂದೆನೇ ಈ ಸಿನಿಮಾ ಮಾಡಿದ್ದು. ನೀವು ಆ ಸಿನಿಮಾನ ನೋಡಿದ್ದೀರಾ? ಇಲ್ಲ, ನಾನು ನೋಡಿಲ್ಲ. ಆದ್ರೆ ನನಗೆ ಗೊತ್ತಿದೆ ಅವ್ರು ಅದನ್ನ ಮಾಡಿದ್ರು ಅಂತ. ಆದ್ರೂ ಕೂಡ ನೀವು ಅವ್ರ ಜೊತೆ ಹೋಗೋದಿಕ್ ಮನ್ಸು ಮಾಡಿದ್ರ? ನಂದಂತೂ ಬರೀ ಸಂಗೀತ ಕಲ್ಸೋ ನಂಟಿತ್ತು ಅಷ್ಟೇ. ಅದು ಇವತ್ತೂ ಇದೆ. ನಾಳೆ ಬಂದ್ರೆ ನಾಳೆನೂ ಹೇಳ್ಕೊಡ್ತೀನಿ. ನಾನು ಹೇಳ್ತೀನಿ ಕೇಳಿ. ಏನೋ ಆಗಿದೆ. ನಾಳೆ ಒಂದ್ ವೇಳೆ ರಾಕಿ ಸಾವಂತ್ ಹಾಡು ನಿಮ್ಗೊಂದು ತಮಾಷೆ ವಿಷಯ ಹೇಳ್ತೀನಿ ಕೇಳಿ. ನಾಳೆ ಒಂದ್ ವೇಳೆ ರಾಕಿ ಸಾವಂತೋ ಹಾಡು ಕಲ್ತ್ಕೊಳ್ಳೋದಿಕ್ ಬಂದ್ರೆ ನಾನು ಕಲಿಸ್ತೀನಿ. ನೋಡಿ, ನಾನು ಅದನ್ನೆಲ್ಲ ನೋಡೋದೇ ಇಲ್ಲ. ಅವಳು ಏನ್ ಮಾಡ್ತಾಳೆ, ಏನು ಹೇಳ್ತಾಳೆ, ಅದ್ಯಾವುದೂ ನೋಡೋದಿಲ್ಲ. ನಾನು ನೋಡೋದು ಒಂದೇ ಒಂದ್ ವೇಳೆ ಯಾರೊಳಗಾದ್ರೂ ಸಂಗೀತದ ಪ್ರೇಮ ಇದ್ರೆ, ಕಲಿಬೇಕು ಅಂತಿದ್ರೆ ಬನ್ನಿ ಕೂತ್ಕೊಳ್ಳಿ, ಕಲೀರಿ, ಕಲ್ಸ್ಕೊಡ್ತೀನಿ. ಅನೂಪ್ ಅವರೇ, ನೀವು ಯಾರಿಗೆ ಸಂಗೀತ ಕಲಿಸ್ತಿರಲ್ಲ ಅವರ ಬ್ಯಾಕ್ ಗ್ರೌಂಡ್ ಅನ್ನು ನೋಡ್ಬೇಕಾಗತ್ತಲ್ವಾ? 2016ರಲ್ಲಿ 2 ವರ್ಷಕ್ಕೆ ಮುಂಚೆ ಇನ್ನೊಂದು ಸಿನಿಮಾ ಮಾಡ್ತಾರೆ ಅವ್ರ ತಂದೆ. ಒಬ್ಬ ತಂದೆ ತನ್ನ ಮಗಳ ಮೇಲೆ ಸಿನಿಮಾ ಮಾಡ್ತಾರೆ. ಮತ್ತೆ ಆ ಸಿನಿಮಾದ ಹೆಸರು ಡರ್ಟಿ ಬಾಸ್. ಮತ್ತೆ ಅದರಲ್ಲಿ ಒಬ್ಬ ಮುದುಕ ಇದ್ದಾನೆ. ಮತ್ತೆ ಆ ಮುದುಕ ಈ ಹುಡುಗಿ ಹಿಂದೆ ಮುಂದೆ ಸುತ್ತುತ್ತಾ ಇರ್ತಾನೆ. ಜನ ಹೇಳ್ತಾರೆ ಇದೇ ಸ್ಟೋರಿ ಅಂತ. ಅದನ್ನೂ ನಾನು ನೋಡಿಲ್ಲ. ಆದ್ರೆ ನಾನು ಯಾವ ಅಫೇರಲ್ಲೂ ಇಲ್ವೇ ಇಲ್ಲ. ಈ ಪ್ರಶ್ನೆ ಬರೋದೇ ಇಲ್ಲ. ಹೇಳಿ ಬಿಡಿ. ಅಫೇರ್ ಇದೆ. ನಾನು 2 ಫಿಲ್ಮ್ನ ನೋಡಿಲ್ಲ ಅಂದ್ರೆ ಅದು ನನಗೆ ಗೊತ್ತಿದೆ. ಆ 2 ಫಿಲಮ್ ಆಗಿರೋದು ಅದು ನನಗೆ ಗೊತ್ತಿದೆ. ಸಂಗೀತ ಕಲಿಬೇಕಾ, ಸಂಗೀತ ಕಲೀರಿ. ನನಗೆ ಬೇರೆ ವಿಷಯಗಳೆಲ್ಲ ಬೇಕಾಗೇ ಇಲ್ಲ. ಅದಕ್ಕೂ ನನಗೂ ಸಂಬಂಧ ಇಲ್ಲ. ಯಾವ ವಿಚಾರಗಳ ಬಗ್ಗೆ ನಿಮಗೆ ಚಿಂತೆ ಇದೆ ಮತ್ತೆ ಯಾರ ಬಗ್ಗೆ? ನನಗೆ ಬೇಕಿರೋದು ನಿಮ್ಮೊಳಗೆ ಎಷ್ಟು ಆಸಕ್ತಿ ಇದೆ ಅನ್ನೋದು. ನೋಡಿ, ನನ್ನ ಮನೇಲಿ ಒಂದು ಗುರುಕುಲ ನಡೆಸ್ತೀನಿ. ಬೆಳಿಗ್ಗೆ 9 ಗಂಟೆಗೆ ಸ್ಟೂಡೆಂಟ್ಸ್ ನನ್ನ ಹತ್ರ ಬರ್ತಾರೆ. ಮತ್ತೆ 12:30 ತನಕ ಕೂತು ಕಲಿತಾರೆ. ನಾನು ಮನೇಲಿದ್ದಾಗ ನಾನು ಕಲಿಸ್ತೀನಿ.
ನಾನು ಮನೇಲಿ ಇಲ್ಲದೆ ಇದ್ದಾಗ ನನ್ನ ಸೀನಿಯರ್ ಸ್ಟೂಡೆಂಟ್ಸ್ ಹೇಳ್ಕೊಡ್ತಾರೆ. ಯಾರಿಲ್ಲೋ ಒಂದು ರೂಪಾಯಿನೂ ತಗೊಳಲ್ಲ. ಜೊತೆಗೆ ನಂದು ಒಂದು ಷರತ್ತು ಇದೆ, ಯಾವುದೇ ಗಿಫ್ಟು ತರಬೇಡಿ ಅಂತ. ಒಂದ್ಸಲ ಏನಾಯ್ತು, ಒಬ್ಬ ಹುಡುಗ ಹಿಂದೆ ಬಿದ್ಬಿಟ್ಟ. ಅನೂಪ್ಜಿ, ನಾನು ನಿಮಗೆ ಏನಾದರೂ ಕೊಡಲೇಬೇಕು, ಯಾವ ಸ್ವೀಟ್ ತಂದು ಕೊಡ್ಲಿ ಅಂತ. ನಾನಂದೆ 2 ಕೆಜಿ ಬೆಂಡೆಕಾಯಿ ತಂದು ಕೊಡಪ್ಪ, ಅದು ತುಂಬ ಯೂಸ್ ಆಗುತ್ತೆ. ನನಗೆ ಬೆಂಡೆಕಾಯಿ ಅಂದರೆ ತುಂಬ ಇಷ್ಟ. ಸೊ ನಾನು ಅದಕ್ಕೆ ಜನಗಳಿಗೆ ಬೇಡ ಅಂತ ಹೇಳ್ತೀನಿ. ಏನು ಬೇಡ, ನಾನು ಸಂಗೀತ ಕಲ್ತಿದ್ದೀನಿ, ಸಂಗೀತ ನನಗೆ ಸಾಕಷ್ಟು ಕೊಟ್ಟಿದೆ, ಮತ್ತೆ ಅದನ್ನೇ ನಾನು ಜನಗಳಿಗೆ ಹಂಚೋದಿಕ್ಕೆ ಇಷ್ಟಪಡ್ತೀನಿ. ನೀವು ಹಾಡಿರುವಂತ ಒಂದು ಗಜಲ್ ಇದೆ, ಅದರ ಕೆಲವೊಂದು ಶಬ್ದಗಳನ್ನ ನಾನು ನೋಟ್ ಮಾಡ್ಕೊಂಡಿದ್ದೀನಿ. अश्कों ने रख लिया तेरे प्यार का भरम, दामन पे आ रहे थे फिर भी ठहर गए, जो जुर्म जिसमें दोनों बराबर के थे शरीक, इल्जाम जितने भी थे हमारे सर गए. ಗಜಲ್ ಅದು ಯಾರು ಬರ್ದಿದ್ದಾರೋ ಅವರು ತಮ್ಮ ಪ್ರಕಾರ ಬರ್ದಿದ್ದಾರೆ. ಇಲ್ಲ ಇಲ್ಲ, ಚೆನ್ನಾಗಿ ಆದ್ರೆ ಚೆನ್ನಾಗಿದೆ. ಅವರು ತಪ್ಪಿಸ್ಕೊಂಡ್ರು, ಅಪರಾಧ ನಿಮ್ ತಲೆ ಮೇಲೆ ಬಂತು. ಆರೋಪ ಇರ್ಲಿಲ್ಲ ಅಂದಿದ್ರೆ ನಾನು ಇಲ್ಲಿಗೆ ಬರ್ತಿದ್ನಾ? ಅದಕ್ಕೆ ಅಲ್ವಾ ಇಲ್ಲಿ ಕರೆದಿರೋದು ನನ್ನ. ಆದ್ರೆ ಒಂದು ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇದೆ, ಮತ್ತೆ ಅದು ಬಿಲ್ಕುಲ್ ಸರಿ ಉತ್ತರ ಇದೆ, ಮತ್ತೆ ಅದೇ ಪದ್ಯದ ಪ್ರಕಾರನೇ. चाहे सोने के फ्रेम में जड़ दो, आईना झूठ बोलता ही नहीं. ನೀವು ನನ್ನನ್ನು ಏನೇ ಕೇಳಿದ್ರೂ ನಿಮಗೆ ಅದಕ್ಕೆ ಸರಿಯಾದ ಉತ್ತರ ಸಿಗುತ್ತೆ. ಜನತೆಯಿಂದ ಯಾರಾದರೂ ಪ್ರಶ್ನೆಗಳನ್ನ ಕೇಳ್ತೀರಾ? ನೀವು ಅಗರ್, ಯಾವಾಗ ಈ ಮ್ಯಾಟರ್ ಬಂದಾಗ ಮೀಡಿಯಾದಲ್ಲಿ ಜಸ್ಲಿನ್ನ ಫಾದರ್ ಹೇಳಿದ್ರು, ಅವರು ತುಂಬಾ ಡಿಸಪಾಯಿಂಟ್ ಆಗಿದ್ರು. ಯಾಕಂದ್ರೆ ಅವ್ರ ಮಗಳನ್ನ ಅವರು ನಿಮ್ ಹತ್ರ ಸಂಗೀತ ಕಲಿಯೋಕ್ ಕಲ್ಸಿದ್ರಂತೆ. ಆದ್ರೆ ನೀವ್ ಹೇಳ್ತಾ ಇದ್ದೀರಾ ನಾವು ಕನ್ಯಾದಾನ ಮಾಡ್ಬೇಕು ಅವ್ರ ಮಗಳಿಗೆ ಅಂತ. ಇದ್ರಲ್ಲಿ ಎಷ್ಟು ಸತ್ಯ ಇದೆ? ಅವರು ಈ ಮಾತು ಹೇಳಿದಾಗ ನನ್ನ ಮನಸ್ಸಿನಲ್ಲಿ ಏನಿದೆ ಅಂತ ಅವ್ರಿಗೂ ಸ್ವಲ್ಪನೂ ಗೊತ್ತಿರಲಿಲ್ಲ. ಅದನ್ನ ನಾನು ಇವತ್ತು ಅವ್ರಿಗೆ ಹೇಳ್ತೀನಿ. ಅವ್ರ ಮನಸ್ಸಿನಲ್ಲೇನಿತ್ತು, ಇವರಿಬ್ರು ನಮಗೆ ಮೋಸ ಮಾಡಿ ಒಳಗಡೆ ಹೋಗಿದ್ದಾರೆ. ಅವ್ರ ಮನಸ್ಸಿನಲ್ಲಿದ್ದಿದ್ದು ವಾಪಸ್ ಬರ್ತಿದ್ದಂಗೆ ನಾನು ಅವ್ರಿಗೆ ಹೇಳ್ದೆ. ನಾನು ಅವ್ರಿಗೆ ಏನಂತ ಹೇಳ್ದೆ ಅಂದ್ರೆ, ನಿಮ್ಗೆ ನೆನಪಿದೆ ತಾನೆ, ಹೋಗೋದಿಕ್ ಮುಂಚೆ ನಾವು 3 ಜನ ನಿರ್ಧಾರ ಮಾಡಿದ್ವಿ, ಗುರು ಶಿಷ್ಯಾಗಿ ಹೋಗ್ತಾ ಇದೀವಿ. ಅವ್ರು ಹ್ಞೂ ಅಂದ್ರು. ಸೊ ನಾನು ಹೇಳ್ದೆ, ಅದೇ ರೀತಿ ನಾವು ಹೋಗ್ಬೇಕಿತ್ತು, ಆದ್ರೆ ಅವಳು ಬೇರೆ ಏನೋ ಹೇಳ್ಬಿಟ್ಲು. ಮತ್ತೆ ಯಾವತ್ತಾದ್ರೂ ನೀವು ನನ್ನ ಜಸ್ಲಿನ್ ಜೊತೆ ನೋಡಿದ್ದೀರಾ? ಅವ್ರಂದ್ರು, ಇಲ್ಲ ನೋಡಿಲ್ಲ. ನಾನು ಕೇಳ್ದೆ, ಮತ್ತೆ ನೀವು ಹೇಗೆ ಇದನ್ನೆಲ್ಲ ನಂಬು? ಅವ್ರು ಸೋ ಕ್ಲಿಯರ್ ಆಗಿ ಗೊತ್ತಾಗೋಯ್ತು ಇದು ಖಂಡಿತ ಸುಳ್ಳು ಸುದ್ದಿ ಅಂತ. ಮತ್ತೆ ಅವರು ನನ್ನ ಜೊತೆ ಸೇರಿ ಈ ಮಾತನ್ನು ಹೇಳಿದ್ರು, ಇನ್ನೀಗ ಜಸ್ಲಿನ್ ಮದುವೆ ಅಂತ ಆದ್ರೆ ನಾವಿಬ್ರು ಸೇರಿ ಅವಳು ಕನ್ಯಾದಾನ ಮಾಡ್ತೀವಿ ಅಂತ ಹೇಳಿದ್ವಿ. ಅನೂಪ್ ಅವರೇ, ಜನಗಳಿಗೆ ಏನನ್ಸುತ್ತೆ ಅಂತಂದ್ರೆ, ಜಸ್ಲಿನ್ನ ಫಾದರ್, ಜಸ್ಲಿನ್ ಮತ್ತೆ ಅನೂಪ್ ಜಲೋಟಾ ಎಲ್ರೂ ಸೇರ್ಕೊಂಡೇ ಇದನ್ನ ಮಾಡಿರುವಂತದ್ದು, ಜನರನ್ನ ಮುಠಾಳ್ರನ್ನಾಗಿ ಮಾಡೋದಕ್ಕೆ ಡ್ರಾಮಾ ಕ್ರಿಯೇಟ್ ಮಾಡಿದ್ದಾರೆ ಅಂತ. ಖಂಡಿತವಾಗ್ಲೂ ಇಲ್ಲ. ಸತ್ಯ ಏನಿದೆಯೋ ನಾವು ಅದನ್ನ ನಿಮ್ಮ ಮುಂದೆ ಹೇಳಿದೀವಿ. ಮುಂದೇನೂ ನಿಮ್ಗೆ ಗೊತ್ತಾಗುತ್ತೆ. ಪ್ರಪಂಚ ಏನು ಇವತ್ತೇ ಕೊನೆ ಆಗೋದಿಲ್ವಲ್ಲ. ಇನ್ನೇನು ಡಿಸೆಂಬರ್ 30 ತನಕ ಮುಂಚೆ ಜಸ್ಲಿನ್ ಕೂಡ ಹೊರಗಡೆ ಬರ್ತಾಳೆ. ಮತ್ತೆ ಆಗ ಎಲ್ಲ ಗೊತ್ತಾಗುತ್ತೆ. ಯಾವ ಹೋಟ್ಲಲ್ಲಿ ನಾವು ಮೀಟ್ ಆಗಿದ್ವಿ ಅದು ಗೊತ್ತಾಗ್ಬಿಡುತ್ತೆ. ನಾವು ಅವ್ರನ್ನ ಕರ್ಕೊಂಡು ಯಾವ ಹೋಟ್ಲಿಗೆ ಹೋಗ್ತಿದ್ವಿ ಅದು ಗೊತ್ತಾಗ್ಬಿಡುತ್ತೆ. ಬರ್ಲಿ ಬಿಡಿ. ಅಂದ್ರೆ ನಿಮ್ಗನ್ಸುತ್ತೆ ಈ ಡ್ರಾಮಾದಲ್ಲಿ ನೀವು ಶಾಮೀಲಾಗಿಲ್ಲ, ಜಸ್ಲಿನ್ ಮತ್ತೆ ಬಿಗ್ ಬಾಸ್ನ ಜನಗಳು ಸೇರ್ಕೊಂಡು ಡ್ರಾಮಾ ಮಾಡಿ ರಿಲೇಶನ್ಶಿಪ್ನ ಅನೌನ್ಸ್ ಮಾಡಿದ್ರು ಅಂತ. ನನಗೆ ಗೊತ್ತಿಲ್ಲ ಅದು ಯಾರ್ಯಾರು ಶಾಮೀಲಾಗಿದ್ರು ಅಂತ. ಆದ್ರೆ ಜಸ್ಲಿನ್ ಅಲ್ಲೇನು ಉತ್ತರ ಕೊಟ್ಲೋ ಅದು ಖಂಡಿತವಾಗ್ಲೂ ನಾವುಗಳು ನಿರ್ಧಾರ ಮಾಡಿದ್ದಲ್ಲ. ಇದು 100ಕ್ಕೆ 100% ಸತ್ಯ. ಈಗ ಅದು ಯಾರ್ ನಿರ್ಧಾರ, ಯಾರು ಹೇಳಿದ್ರು, ಅವ್ರು ಬಂದ್ಮೇಲೆ ಗೊತ್ತಾಗುತ್ತೆ, ಇನ್ನೂ ಕ್ಲಿಯರ್ ಆಗ್ಬಿಡುತ್ತೆ. ಆದ್ರೆ ನನ್ನ ಕಡೆಯಿಂದ ಜಸ್ಲಿನ್ ಬಗ್ಗೆ ಯಾವುದೇ ರೊಮ್ಯಾಂಟಿಕ್ ಆಂಗಲ್ ಇಲ್ವೇ ಇಲ್ಲ. 000. ಅಂದ್ರೆ ನನ್ನ ಅವಳ ಮಧ್ಯೆ ಯಾವ ಸಂಬಂಧನೂ ಇಲ್ಲ. ಇಡೀ ಸ್ಟೋರಿನ ನೀವು ತುಂಬಾ ಬೋರಿಂಗ್ ಮಾಡ್ಬಿಟ್ರಿ. ಎಲ್ ಬೋರಿಂಗ್ ಮಾಡ್ದೆ? ಅವಳು ಇನ್ನೂ ಬರೋದಿಕ್ ಬಾಕಿ ಇದೆಯಲ್ಲ. ಈ ಸ್ಟೋರಿ ಇನ್ನೂ ಮುಂದಕ್ಕೆ ಹೋಗೋದ್ರಲ್ಲಿದೆ. ಕೇಳಿ. ನನ್ನ ಪ್ರಶ್ನೆ ಏನಂದ್ರೆ, ಮೊದ್ಲು ಆಲಿಯಾ ಭಟ್ ಜೋಕ್ ತುಂಬಾ ಫೇಮಸ್ ಆಗಿತ್ತು. ಆದ್ರೆ ನೀವ್ ಯಾವಾಗ ಬಿಗ್ ಬಾಸ್ಗ್ ಹೋದ್ರು ಅವಾಗಿಂದ ನಿಮ್ ಬಗ್ಗೆ ಜೋಕ್ಸ್ ಜಾಸ್ತಿ ಆಗಿದೆ. ನಿಮ್ ಬಗ್ಗೆ ಯಾವಾಗಾದ್ರೂ ಜೋಕ್ಸ್ನ ಕೇಳಿದಿರಾ ನೀವು? ನಾನು ಒಂದ್ ಜೋಕ್ ಕೇಳಿದ್ದೀನಿ. ಅದರಲ್ಲಿ ಮೋದಿಜಿಯವರು ನನ್ನ ಮುಂದೆ ಹೀಗೆ ನಿಂತಿದ್ದಾರೆ. ಮತ್ತೆ ಅವ್ರು ಹೇಳ್ತಿದ್ದಾರೆ, ನೀವು ಬಂದಿದ್ರಿಂದ ಈ ಪೆಟ್ರೋಲ್ ಮತ್ತೆ ಡೀಸೆಲ್ ಪ್ರೈಸಸ್ ಏನಿದೆ, ಜನ ಸ್ವಲ್ಪ ದಿನಗಳ ಕಾಲ ಅದನ್ನು ಮರ್ತು ಹೋಗಿದ್ದಾರೆ ಅಂತ. ಒಂದು ತಮಾಷೆ ಪೇಪರ್ನಲ್ಲಿ ಪ್ರಿಂಟ್ ಆಗಿದೆ. ಯಾವ ವಯಸ್ಸಿನಲ್ಲಿ ವ್ಯಕ್ತಿಗೆ ತಲೆ ಸುತ್ತು ಬರೋದಕ್ಕೆ ಶುರುವಾಗುತ್ತೋ ಆ ವಯಸ್ಸಲ್ಲಿ ಜಲೋಟಾ ಅವರು ಹುಡುಗಿ ಹಿಂದೆ ಸುತ್ತುತ್ತಾ ಇದ್ದಾರೆ. ಈಗ ನಾನು ನಿಮ್ಗೆ ಒಂದು ಅದ್ಭುತವಾದ ವಿಷಯ ಹೇಳ್ತೀನಿ ಕೇಳಿ. ಇದೊಂದು ಹೇಳ್ಬಿಡ್ತೀನಿ, ಆಮೇಲೆ ಬೇಕಿದ್ರೆ ನೀವು ಕಂಟಿನ್ಯೂ ಮಾಡಿ. ನಾನು 65 ವರ್ಷದವನು. ಮತ್ತೆ ಅಲ್ಲಿದ್ದ ಅಷ್ಟೂ ಜನಗಳು ಅವರು 35 ಮೇಲೆ ಇರಲಿಲ್ಲ. ಎಲ್ರೂ ದಿನಾಗ್ಲೂ ಡಾಕ್ಟರ್ನ ಕರಿತಿದ್ರು, ದಿನಾಗ್ಲೂ ಡಾಕ್ಟರ್ನ ನೋಡ್ತಿದ್ರು. ಒಬ್ರಿಗೊಂದು ಸಮಸ್ಯೆ, ಇನ್ನೊಬ್ರಿಗೆ ಇನ್ನೊಂದು ಸಮಸ್ಯೆ. ನಾನು ಒಂದು ದಿನನೂ ಡಾಕ್ಟರ್ನ ಕರ್ಸ್ಕೊಳ್ಳಿಲ್ಲ, 1.5 ತಿಂಗಳು. ಯಾಕೆ ಅಂದರೆ ನನ್ನ ಸ್ವಾಸ್ಥ್ಯ ಕಾಪಾಡ್ಕೊಳ್ಳೋದು ನನಗೆ ಗೊತ್ತಿತ್ತು. ಒಂದೇ ಒಂದು ದಿನ ಕೂಡ ಯಾರೂ ನನ್ನನ್ನು ಸೋಮಾರಿ ಅಂತ ಕರೀಲಿಲ್ಲ. ನಾವು ಬೆಳಿಗ್ಗೆ ಹೊತ್ತು ಮಲಗಲಿಲ್ಲ. ಯಾಕೆ ಅಂದರೆ ನಾವು ರಾತ್ರಿ ತುಂಬ ಚೆನ್ನಾಗಿ ನಿದ್ರೆ ಮಾಡ್ತಿದ್ವಿ. ಮತ್ತೆ ಅಲ್ಲಿ ಹೇಗಿದೆ ಅಂತಂದರೆ, ರಾತ್ರಿ ನಾವು ಮಲಗ್ತಿದ್ದ ಹಾಗೆ ಅವರುಗಳು ಹೊರಗೋಗಿ ತಮ್ಮ ಪ್ಲಾನಿಂಗ್ ಶುರು ಹಚ್ಕೋತಾರೆ. ಇಡೀ ರಾತ್ರಿ ಎದ್ದಿರ್ತಾರೆ.
ಹಿಂಗ್ ಮಾಡಿದ್ರೆ ಏನಾಗುತ್ತೆ ನೀವೇ ಹೇಳಿ. ಅಲ್ಲ ಈ ಥರ ಇದನ್ನೇ ಅವತ್ತು ನಾವು ಅವ್ರಿಗೆ ಹೇಳ್ಕೊಟ್ಟಿದ್ದು. ರಾತ್ರಿ ಟೈಮ್ ಮಲ್ಕೊಳ್ಳಿ, ಬೆಳಿಗ್ಗೆ ಪ್ಲಾನಿಂಗ್ ಮಾಡಿ. ಅಲ್ಲಿ ಈ ಥರ ಆಟಗಳು ನಡೀತಾ ಇತ್ತು ಸ್ವಾಮಿ. ನೋಡಿ, ಈ ಎಲ್ಲ ವಿಚಾರಗಳನ್ನ ಹೇಳ್ಕೊಡೋದಕ್ಕೆ, ಈ ಅಫೇರನ್ನ ತೋರಿಸ್ಕೊಳ್ಳೋದಕ್ಕೆ ನಾನು ಕೇಳ್ಪಟ್ಟೆ ನಿಮಗೆ ಸಾಕಷ್ಟು ಹಣ ಸಿಕ್ಕಿದೆ ಅಂತ. ನೋಡಿ ಅದೇನು ಅಂದರೆ ನಾನಿಲ್ಲಿ ಕಾಂಟ್ರಾಕ್ಟ್ ಅಂತೂ ಡಿಸ್ಕಸ್ ಮಾಡೋಕ್ಕಾಗಲ್ಲ. ಆದರೆ ನಾನು ನಿಮಗೆ ಒಂದು ಹೇಳಬಲ್ಲೆ, ಮತ್ತೆ ಅದು ಸತ್ಯನೇ. ನನಗೆ ಬಿಗ್ ಬಾಸ್ಗೆ ಹೋಗಿದ್ರಿಂದ ಫೈನಾನ್ಷಿಯಲಿ ಲಾಸ್ ಆಯಿತು. ನಾನು ಏನು ಸಂಪಾದಿಸ್ತೀನಿ ಪ್ರತಿ ವಾರ ನನಗೆ ಅದಕ್ಕಿಂತ ಕಮ್ಮಿ ದುಡ್ಡು ಸಿಗ್ತಾ ಇತ್ತು. ಫೈನಾನ್ಷಿಯಲಿ ಲಾಸ್ ಮಾಡ್ಕೊಂಡೆ. ಆದರೆ ನನಗೆ ಅದರಿಂದ ಏನು ನಷ್ಟ ಇಲ್ಲ. ಯಾಕೆ ಅಂದರೆ ನಾನು ಅಂದ್ಕೊಂಡೆ ಅದಾದ್ಮೇಲೆ ಆಪ್ಕೆ ಅದಾಲತ್ಗೆ ಹೋಗ್ತೀವಿ, ಸಖತ್ ಮಜಾ ಸಿಗುತ್ತೆ ಅಂತ. ನೋಡಿ ನಾನು ಏನು ಅನ್ಕೊಂಡೋ ಹಾಗೆ ಇವತ್ತಾಗಿದೆ. ನಾನು ಇಲ್ಲಿ ಬಂದು ಕೂತಿದ್ದೀನಿ. ಸೊ ಆ ಲಾಸ್ ಏನಿದೆ, ಆ ಲಾಸನ್ನು ನಾವು ಇವತ್ತು ರಜತ್ ಅವರಿಂದ ಕಿತ್ಕೋತೀವಿ.